ಎಕ್ಕ ಯುವರಾಜ್ ಕುಮಾರ್ ಸರ್ ಅವರ ಎರಡನೇ ಸಿನಿಮಾ ರೋಹಿತ್ ಪದಕಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಕನ್ನಡದ ಸಿನಿಮಾ ನಿನ್ನೆ ಬಂದ್ಬಿಟ್ಟು ಈ ಸಿನಿಮಾದ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಮುಹೂರ್ತ ಸಹ ನಡೆದಿದೆ, ಅಂದರೆ ಸೆರೆಮನಿ ಮಾಡಿದ್ದಾರೆ. ಸೊ ಇವತ್ತಿನಿಂದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಸಿನಿಮಾ ಬಂದ್ಬಿಟ್ಟು. ಆ್ಯಂಡ್ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಸಹ ರೈಸ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ, ವಿಕೇಸ್ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಯುವರಾಜ್ ಕುಮಾರ್ ಸರ್ ಅವರ ಎರಡನೇ ಸಿನಿಮಾ ಆ್ಯಂಡ್ ರೋಹಿತ್ ಪದಕಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ. ಆ್ಯಂಡ್ ಈ ಸಿನಿಮಾಗೆ ಹಣ ಹಾಕೋದಕ್ಕೋಸ್ಕರ 3 ದೊಡ್ಡ ಸಂಸ್ಥೆಗಳು ಜಾಯ್ನ್ ಆಗಿದ್ದಾವೆ. ಒಂದು KRG, ಇನ್ನೊಂದು PRK ಆ್ಯಂಡ್ ಜಯಣ್ಣ ಫಿಲಿಮ್ಸು. ಈ 3 ದೊಡ್ಡ ಸಂಸ್ಥೆಗಳು ಸೇರಿ ಈ ಸಿನಿಮಾನ ಮಾಡ್ತಿದ್ದಾರೆ. ಆ್ಯಂಡ್ ಏತಕ್ಕೋಸ್ಕರ 3 ದೊಡ್ಡ ಸಂಸ್ಥೆಗಳು ಜಾಯ್ನ್ ಆಗಿದ್ದಾವೆ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ. ಅದಕ್ಕೆ ಕ್ಲಿಯರ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಆ್ಯಂಡ್ ಕಾರ್ತಿಕ್ ಸರ್ ಅವರು ಬಂದ್ಬಿಟ್ಟು. ಸೊ ಈ ಕೊಲಾಬ್ರೇಷನ್ಸ್ ಅನ್ನೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗೇನು ಶುರುವಾಗಿಲ್ಲ, ಸಾಕಷ್ಟು ದಿನಗಳಿಂದನೂ ಇದ್ದಾವೆ. ಆ್ಯಂಡ್ ನಾವು ಸಹ ಜಾಯ್ನ್ ಆಗಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಇದು ಬೇರೆ ಯಾವುದೇ ಒಂದು ರೀಸನ್ ಇಲ್ಲ. ಆ್ಯಂಡ್ ಕೊಲಾಬ್ರೇಷನ್ ಆದಷ್ಟು ಸಿನಿಮಾಗಳು ಅತಿ ಶೀಘ್ರದಲ್ಲೇ ಬರ್ತವೆ. ಇಫ್ ಇನ್ ಕೇಸ್ ಅದು ಚೆನ್ನಾಗಿ ದುಡ್ಡು ಮಾಡಿದ್ರೆ ಎಲ್ಲರೂ ಖುಷಿಯಾಗಿರ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಅದು ಫೇಲ್ಯೂರ್ ಆದರೆ ಎಲ್ಲರೂ ಸಹ ನೋವನ್ನು ಸಹ ಹಂಚ್ಕೊತೀವಿ. ಅದಕ್ಕೋಸ್ಕರನೇ ಕೊಲಾಬ್ರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಕೊಲಾಬ್ರೇಷನ್ಸು ಆಗಬೇಕು ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿ ಅದಕ್ಕೆ ಆನ್ಸರ್ ಅನ್ನೋದನ್ನು ಕೊಟ್ಟಿದ್ದರು. KRG ಕಾರ್ತಿಕ್ ಗೌಡ ಸರ್ ಅವರು ಸಹ ಇದನ್ನೇ ಹೇಳಿದ್ದು. ಆ್ಯಂಡ್ ಈವನ್ ಅಶ್ವಿನಿ ಮೇಡಮ್ ಅವರು ಸಹ ಇದನ್ನೇ ಹೇಳಿದ್ದು. ಆ್ಯಂಡ್ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮೇ ಬಿ ಹೈ ಬಜೆಟ್ ಸಿನಿಮಾ ಏನೋ, ಅದಕ್ಕೋಸ್ಕರನೇ 3 ದೊಡ್ಡ ಸಂಸ್ಥೆಗಳು ಜಾಯ್ನ್ ಆಗಿದ್ದಾವೆ ಅಂತ. ಬಟ್ ಅದು ಸಹ ಕ್ವಶನ್ ರೈಸ್ ಆಯಿತು, ಹೈ ಬಜೆಟ್ ಸಿನಿಮಾನ ಯಾವ ರೀತಿ ಅಂತ. ಬಟ್ ಅದಕ್ಕೆ ಕ್ಲಿಯರ್ಲಿ ಅದಕ್ಕೂ ಸಹ ಇದೇ ಆನ್ಸರ್ ಬಂದಿತ್ತು. ಸಿನಿಮಾಗೆ ಎಷ್ಟು ಅಮೌಂಟ್ ಬೇಕೋ, ಎಷ್ಟು ಹಣ ಬೇಕೋ ಅದನ್ನು ಮಾತ್ರ ಒಂದು ನಂಬರ್ಸ್ನ ಹೇಳೋದಕ್ಕಾಗೋದಿಲ್ಲ. ಅದನ್ನು ಮಾತ್ರ ಖಂಡಿತ ಯಾವುದನ್ನು ಕಮ್ಮಿ ಮಾಡದೆ ಸಿನಿಮಾ ಅನ್ನೋದನ್ನು ತಗೋಬರ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಕ್ಚುಲಿ ರಿಲೀಸಿಂಗ್ ಡೇಟ್ನ ನಿನ್ನೆನೇ ಮುಹೂರ್ತದ ದಿನ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೂನ್ 6ನೇ ತಾರೀಕು ನಮ್ಮ ಮುಂದೆ ಸಿನಿಮಾ ಬರ್ತಾ ಇದೆ, ಅಂದರೆ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಸಿನಿಮಾ ಇನ್ನೂ ಶುರುನೇ ಆಗಿಲ್ಲ, ಬಟ್ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದನ್ನು ನಾವು ನಂಬೋದಾ ಗುರು ಅಂತ ನೀವೇನಾದರೂ ಕೇಳಿದ್ರೆ, ರೀಸೆಂಟ್ ಡೇಸಲ್ಲಿ ಬಂದ್ಬಿಟ್ಟು ಕೆಲವೊಂದು ಸಿನಿಮಾಗಳು ಬಂದ್ಬಿಟ್ಟು ಇದೇ ರೀತಿ ಅವರು ಸೆರೆಮನಿ ಮಾಡಿದಾಗ, ಅಂದರೆ ಈ ಮುಹೂರ್ತ ಇಕ್ಕಿದಾಗೆ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ಕೊತಾರೆ. ಬಟ್ ಹೋಗ್ತಾ ಸಿನಿಮಾ ಡಿಲೇ ಆಗೋದು ಆ ರೀತಿ ಆಗ್ತಾ ಇರ್ತವೆ. ಅಥವಾ ಆ ಡೇಟ್ಗೆ ಕೆಲವೊಂದು ಕನ್ನಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದಾಗ ಅವರು ಖಂಡಿತವಾಗ್ಲೂ ನೆಕ್ಸ್ಟ್ ಡೇ ಅನ್ನೋದನ್ನು ಚೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದು ಈ ಕ್ವಶನ್ ಸಹ ರೈಸ್ ಆಯಿತು. ಸೊ ಇದಕ್ಕೆ ಸಿಂಪಲಾಗಿ ಉತ್ತರ ಕೊಟ್ಟಿದ್ದಾರೆ. ಖಂಡಿತ ವಿ ವಿಲ್ ಟ್ರೈ ಅವರ್ ಬೆಸ್ಟ್, 100% ನಾವು ಟ್ರೈ ಮಾಡ್ತೀವಿ. ಅದೇ ಯಾವುದಾದ್ರೂ ದೊಡ್ಡ ಸಂಸ್ಥೆಯ ಸಿನಿಮಾ ಬಂದರೆ ಮೇ ಬಿ ನಾವು ಸಹ ಮುಂದಕ್ಕೆ ಹೋಗಬಹುದು. ಬಟ್ ಅದೇ ತಿಂಗಳಲ್ಲಿ ರಿಲೀಸ್ ಮಾಡಲು ನಾವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಬ್ಯಾಕಪ್ಪಲ್ಲಿ ವರ್ಕ್ ಅನ್ನೋದು ಸ್ಟಾರ್ಟ್ ಆಗೋಗಿದೆ. ಆ್ಯಂಡ್ ಫಸ್ಟ್ ಒಂದೇ ಶೆಡ್ಯೂಲಲ್ಲಿ ಸಿನಿಮಾದ ಶೂಟಿಂಗ್ನ ಮುಗಿಸ್ತಾ ಇದ್ದೀವಿ ಅಂತ ಡೈರೆಕ್ಟರ್ ರೋಹಿತ್ ಪದಕಿ ಸರ್ ಅವರು ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಅನ್ನೋದನ್ನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ರೀಸೆಂಟ್ ಡೇಸಲ್ಲಿ 1 ವರ್ಷ 2 ವರ್ಷ 3 ವರ್ಷ ಸಿನಿಮಾಗಳನ್ನ ಮಾಡಿಕೊಂಡು ಮಾಡ್ತಾ ಇದ್ದಾಗ, ಆ್ಯಂಡ್ ಈ ರೀತಿ ಇನ್ನೇನು ಇವತ್ತು ನವೆಂಬರ್ ಮುಗೀತಾ ಬಂತು. ಇನ್ನು ಡಿಸೆಂಬರಿಂದ ಕೌಂಟ್ ಮಾಡಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ಇದೊಂದು ಈ 7 ಮಂತ್ಸಲ್ಲಿ ಬಂದ್ಬಿಟ್ಟು ಸಿನಿಮಾನ ರಿಲೀಸ್ ಮಾಡ್ತೀವಿ ಶೂಟಿಂಗ್ ಮಾಡಿಕೊಂಡು ಅಂತ ಹೇಳೋ ಒಂದು ತಾಕತ್ತಿದೆಯಂದರೆ ನಾವು ಮೆಚ್ಚಲೇಬೇಕು. ಆ್ಯಂಡ್ ಇದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನಷ್ಟು ಪ್ರೊಡ್ಯೂಸರ್ಸು ಅಥವಾ ಇನ್ನಷ್ಟು ಡೈರೆಕ್ಟರ್ಸ್ ಬಂದ್ಬಿಟ್ಟು ಇದನ್ನು ಸ್ವಲ್ಪ ಮೈಂಡ್ಗೆ ಹಾಕ್ಕೊಂಡು ಮೇ ಬಿ ಫ್ಯೂಚರಲ್ಲಿ ಅವರು ಸಹ ಸ್ಪೀಡಪ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಖುಷಿ ಆಯಿತು. ಆ್ಯಂಡ್ ಇನ್ನು ಸ್ಟಾರ್ ಕ್ಯಾಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡುವ ಅಂತ ಹೇಳ್ತಾ, ಸೊ ಸ್ಟಾರ್ ಕ್ಯಾಸ್ಟ್ ವಿಷಯಕ್ಕೆ ಬಂದರೆ ಯುವ ಸಂಪದ ಹುಲಿವನ, ಆ್ಯಂಡ್ ಇನ್ನು ರಾಹುಲ್ ದೇವ್ ಶೆಟ್ಟಿ ಆ್ಯಂಡ್ ಶ್ರುತಿ, ಡಾಕ್ಟರ್ ಸೂರಿ ಅಂದರೆ ನೆನಪಾಯಿತು ಬಗೀರ ಸಿನಿಮಾದ ಡೈರೆಕ್ಟರ್. ಇವರು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂತ ರೋಹಿತ್ ಪದಕಿ ಸರ್ ಅವರು ಸಹ ಹೇಳಿದ್ದಾರೆ ಇದನ್ನು. ಆ್ಯಂಡ್ KRG ಕಾರ್ತಿಕ್ ಸರ್ ಅವರು ಹೇಳಿದ್ದು ಆ್ಯಕ್ಚುಲಿ. ಸೊ ನಮ್ಮ ಡಾಕ್ಟರ್ ಸೂರಿ ಅವ್ರನ್ನ ಒಂದು ಕ್ಯಾರೆಕ್ಟರ್ನ ನೋಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಬಗೀರ ಸಿನಿಮಾ ಒಂದು ಬಿಗ್ಗೆಸ್ಟ್ ಹಿಟ್ನ ಕೊಟ್ಟಂಥ ಡೈರೆಕ್ಟರು ಯಾವ ರೀತಿ ನಟಿಸ್ತಾರೆ ಅಂತ ನೋಡಬೇಕಲ್ವ ನಾವು ಸಹ. ಸೊ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇನ್ನು
ಪೂರ್ಣಚಂದ್ರ ಮೈಸೂರು ಆ್ಯಂಡ್ ಜಾಲಿ ಜಾಲಿ ಅಂತ ರೀಸೆಂಟ್ಲಿ ಭೀಮಾ ಸಿನಿಮಾದಲ್ಲಿ ಒಬ್ಬರು ತುಂಬಾ ಟ್ರೆಂಡ್ ಆಯಿತು, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ಅವರು ಜಾಲಿ ಜಾಕ್ ಅಂತ, ಸೊ ಅವರು ಸಹ ಈ ಸಿನಿಮಾದಲ್ಲಿ ಇದ್ದಾರೆ. ಆ್ಯಂಡ್ ಇನ್ನು ಪುನೀತ್ ರುದ್ರಾಂಗ್. ಇನ್ನು ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬಂದರೆ DOP ಸತ್ಯ ಹೆಗಡೆ ಆ್ಯಂಡ್ ಮ್ಯೂಸಿಕ್ಕು ಚರಣ್ ರಾಜು ಹೇಳಬೇಕಾ ಗುರು ಇವ್ರ ಬಗ್ಗೆ. ಚರಣ್ ರಾಜ್ ರೀಸೆಂಟ್ಲಿ ಗೊತ್ತಲ್ವಾ ಭೀಮಾ ಯಾವ ರೀತಿ ಇತ್ತು ಅಂತ ಮ್ಯೂಸಿಕ್ಕು. ಆ್ಯಕ್ಚುಲಿ ಭೀಮಾ ಸಿನಿಮಾದಲ್ಲಿ ಸ್ಟೋರಿ ಏನು ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಿಲ್ಲ ಜನ ಬಂದ್ಬಿಟ್ಟು, ಮ್ಯೂಸಿಕ್ಗೆ ಆ ಮೂವಿಗೆ ಒಂದು ದೊಡ್ಡ ಹೈಪ್ ಅಂತ ಸಾಕಷ್ಟು ಜನಗಳು ಹೇಳಿರೋದನ್ನು ನಾನು ಸಹ ಕೇಳ್ಕೊಂಡಿದ್ದೀನಿ. ಸೊ ಚರಣ್ ರಾಜ್ ಮ್ಯೂಸಿಕ್ ಅಂದರೆ ಹೇಳಬೇಕಾ, ಖಂಡಿತ ಚೆನ್ನಾಗಿರುತ್ತೆ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಎಡಿಟರ್ ದೀಪು S ಕುಮಾರ್ ಆ್ಯಂಡ್ ಆರ್ಟ್ ಡೈರೆಕ್ಟರ್ ಬಂದ್ಬಿಟ್ಟು ಶಿವಕುಮಾರ್ A ಅಮರ್. ಆ್ಯಂಡ್ ಡೈಲಾಗು ಮಾಸ್ತಿ ಡೈಲಾಗ್ಸ್ನ ನಾವು ಕೇಳಬೇಕಾ, ಇವರು ಬರೆಯೋ ಡೈಲಾಗ್ಸು ಪಕ್ಕಾ ಲೋಕಲ್ಲಾಗಿ ಇರುತ್ತೆ. ಆ್ಯಂಡ್ ಇನ್ನು ಅರ್ಜುನ್ ಆ್ಯಕ್ಷನ್ ಬಂದ್ಬಿಟ್ಟು ಅರ್ಜುನ್ ಆ್ಯಂಡ್ ಚೇತನ್ ಡಿಸೋಜಾ ಅವ್ರ ಬಗ್ಗೆನೂ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರೆಲ್ಲ ಅಪ್ರೂವ್ಡ್. ಭಗೀರ ಸಿನಿಮಾದಲ್ಲಿ ಸಹ ಚೇತನ್ ಡಿಸೋಜಾ ಅವರೇ ಮಾಡಿರೋದು. ತುಂಬ ಚೆನ್ನಾಗಿ ಫೈಟ್ಸ್ ಅನ್ನೋದನ್ನು ಕಂಪೋಸ್ ಮಾಡ್ತಾರೆ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಆ್ಯಕ್ಚುಲಿ ಸಿನಿಮಾದ ಸ್ಕ್ರಿಪ್ಟ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾತಾಡಿದ್ದಾರೆ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಎ ಮಾಸ್ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ, ಆ್ಯಂಡ್ ಅದ್ರ ಜೊತೆಗೆ ಡ್ರಾಮಾ ಸಹ ಇರುತ್ತೆ ಆ್ಯಂಡ್ ಎಮೋಷನ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಸಾಕಷ್ಟು ಜನ ಅಲ್ಲಿ ಮಾತಾಡಿರೋದನ್ನ ನಾನು ಗಮನಿಸಿದೆ. ಸೊ ಒಂದು ಕಂಪ್ಲೇಂಟ್ ಅನ್ನೋದು ಇತ್ತು, ಇದನ್ನು ಮಾತಾಡಿದ್ರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ನಾನು ಇದನ್ನು ಮಾತಾಡಬೇಕು. ಆ್ಯಕ್ಚುಲಿ ಯುವರಾಜ್ ಕುಮಾರ್ ಸರ್ ಅವರ ಮೊದಲನೇ ಸಿನಿಮಾ ಯುವ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ನ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ ಒಂದು ಕಂಪ್ಲೇಂಟ್ ಅನ್ನೋದನ್ನು ಸಾಕಷ್ಟು ಜನ ಹೇಳ್ತಾಯಿದ್ರು ಆ ಸಿನಿಮಾ ರಿಲೀಸ್ ಆದಾಗ. ಸೊ ಈ ಸಿನಿಮಾದಲ್ಲಿ ಅದನ್ನು ಸ್ವಲ್ಪ ಬೆಟರ್ ವರ್ಷನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಆ್ಯಕ್ಚುಲಿ ನಮಗೂ ಸಹ ಅದೇ ರೀತಿ ಅನಿಸಿತ್ತು. ಸೊ ಅದನ್ನು ಬೆಟರ್ ವರ್ಷನಲ್ಲಿ ಇನ್ನೂ ಏನು ಬೇಕೋ ಅದನ್ನು ಕ್ಲಿಯರ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೋಗ್ಬೋದು, ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಉತ್ತರಾಖಂಡ ಸಿನಿಮಾದ ಬಗ್ಗೆನೂ ಅಲ್ಲೊಂದು ಕ್ವಶನ್ ರೈಸ್ ಆಯಿತು. ಉತ್ತರಾಖಂಡ ಸಿನಿಮಾ ವಿಷಯಕ್ಕೆ ಬಂದರೆ ಅದೇ ಹೇಳಿಲ್ವಾ, ತುಂಬ ಜನ ಕಲಾವಿದರ ಡೇಟ್ಸ್ ಇಶ್ಯೂ ಇರೋ ಕಾರಣದಿಂದ ಆ್ಯಂಡ್ ರೀಸೆಂಟ್ಲಿ ಶಿವಣ್ಣ ಅವರಿಗೆ ಹೆಲ್ತ್ ಇಶ್ಯೂ ಇರೋ ಕಾರಣದಿಂದ ಎಲ್ಲರೂ ಒಂದಾದ ತಕ್ಷಣ ಖಂಡಿತ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಮಾಡ್ತಾರಂತೆ. ಈಗಾಗಲೇ 50% ಅಂತ ಕೆಲವರು ಹೇಳಿದರೆ, ಕೆಲವೊಬ್ಬರು 30% ಅಂತ KRG ಕಾರ್ತಿಕ್ ಅವರು ಹೇಳಿದರು. ಸೊ ಅಂದರೆ ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಉಪೇಂದ್ರ ಸರ್ ಅವರ UI ಸಿನಿಮಾದಿಂದ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎ ವಾರ್ನರ್ ಆನ್ December 2nd, 2024 ಅಂತ ಒಂದು ಪೋಸ್ಟರಲ್ಲಿ ಮೆನ್ಷನ್ ಮಾಡಿ ಟೈಟಲ್ನ ಬಂದ್ಬಿಟ್ಟು ಇಟ್ಸ್ ನಾಟ್ ಎ ಟೀಸರ್, ಇಟ್ಸ್ ನಾಟ್ ಎ ಟ್ರೈಲರ್, ಎ ವಾರ್ನರ್ ಅಂತ ಒಂದು ಟ್ಯಾಗ್ಲೈನ್ನ ಕೊಟ್ಟಿದ್ದಾರೆ. ಏನಿದ್ರ ಬಗ್ಗೆ ಏನು ಬರಬಹುದು ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರೋದನ್ನು ಗಮನಿಸಿದ್ದೆ. ಆ್ಯಕ್ಚುಲಿ ಟ್ರೈಲರೇ ಬರಬಹುದು ಅಂತ ನನ್ನ ಅನಿಸಿಕೆ ಗುರುಗಳು, ಬಟ್ ಗೊತ್ತಿಲ್ಲ, ಯಾಕಂದರೆ ಈಗಾಗಲೇ ಹುಳ ಬಿಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ. ಏನು ಬಂದ್ರೂ ಖುಷಿ ಪಡಲೇಬೇಕು. ಆ್ಯಂಡ್ ರೀಸೆಂಟ್ಲಿ ಮ್ಯಾಕ್ಸ್ ಸಿನಿಮಾ ಇದಕ್ಕೂ ಏನಾದರೂ ಕ್ಲ್ಯಾಶ್ ಆಗುತ್ತಾ ಅಂತಲೂ ಒಂದು ವಿಡಿಯೋ ಮಾಡಿದ್ದೆ. ಸೊ ನೋಡೋಣ. ಆ್ಯಕ್ಚುಲಿ ಈ ನಾವು ಏನೋ ಒಂದು ಹೇಳ್ಬಿಡೋದು ಆಮೇಲೆ ಅವರೇನೋ ಒಂದು ಬಿಡೋದು ಅದು ತುಂಬಾ ತಪ್ಪಾಗುತ್ತೆ. ಸೊ ಅವತ್ತಿನ ದಿನ ಏನು ಬರುತ್ತೋ ಅದ್ರ ಬಗ್ಗೆ ಮಾತಾಡುವ ಅಂತ ಹೇಳ್ತಾ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋದಿನ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.